ರೈತರ ಬದುಕಿನ ಅವಿಭಾಜ್ಯ ಅಂಗವಾಗಿರುವಂತಹ ಕಂಬಳವನ್ನು ಬಿಟ್ಟು ಕೊಡುವುದಕ್ಕಂತೂ ಸಾಧ್ಯವಿಲ್ಲ. ನಾವು ತಾಳ್ಮೆಯನ್ನು ಹೇಳಿತನ ಅಂತ ಯಾರು ಭಾವಿಸಿಕೊಳ್ಳುವ ಅಗತ್ಯ ಇಲ್ಲ. ಆದರೆ ಅಂತಿಮ ಹಂತದಲ್ಲಿ ಸಂಘರ್ಷದ ರೂಪುರೇಷೆಯನ್ನು ನಾವು ಖಂಡಿತ ಇಳಿತೇವೆ. ನಾವೊಬ್ಬರೇ ಅಲ್ಲ, ಅದು ಯಾವುದೇ ಹಂತದಲ್ಲಿ ಅಹಿಂಸಾತ್ಮಕವಾಗಿರಬೇಕು. ಮುಂದೆ ನಡೆಯುವ ಕಂಬಳಗಳು ಕೂಡ ಅಹಿಂಸಾತ್ಮಕವಾಗಿ ಇರಬೇಕು. ಸಮಾಜದ ಎಲ್ಲ ವರ್ಗದ ಜನರ ಸಹಾಯವನ್ನು ಪಡ್ಕೊಂಡು ಅದು ನಮಗೆ ಬಹಳ ಸಂತೋಷ. ಇನ್ನೊಂದು ಬೆಂಗಳೂರಿನಿಂದ ಕೊಡುವಾಗ ಅದು ಕೇವಲ ಕರಾವಳಿಯ ಕ್ರೀಡೆ ಅಲ್ಲ, ಅದು ಕರ್ನಾಟಕದ ಸಂಸ್ಕೃತಿ ಅಂತೇಳಿ ಚಲನಚಿತ್ರ ನಟರು, ರಾಜಕಾರಣಿಗಳು. ಈಗ ನಾವು ಬರುವಾಗ ಸನ್ಮಾನ್ಯ ಅಭಯಚಂದ್ರ ಜೈನ್ ಅವರಿಗೆ ದೂರವಾಣಿ ಕರೆ ಬಂತು, ಪತ್ರಿಕಾ ಮಿತ್ರರೊಬ್ಬರು ಫೋನ್ ಮಾಡಿದ್ರು. ಕರ್ನಾಟಕದ ಗಂತವ್ಯಸ್ಥ ಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಾವು ಕಂಬಳವನ್ನು ಉಳಿಸುವುದಕ್ಕೆ ಸರ್ವ ರೀತಿಯ ಪ್ರಯತ್ನವನ್ನು ಮಾಡ್ತೇವೆ, ಸರ್ಕಾರದ ಅದಕ್ಕೆ ಸಂಪೂರ್ಣ ಸಹಕಾರ ಇದೆ ಅನ್ನುವಂತಹ ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಗೌರವಾನ್ವಿತ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯವರು ಕೂಡ ಈಗ ಅವರ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಕುಮಾರಸ್ವಾಮಿ ಅವರು ವ್ಯಕ್ತಪಡಿಸಿದ್ದಾರೆ. ಹಾಗೆಯೇ ಕಾಂಗ್ರೆಸ್ ಅಧ್ಯಕ್ಷರಾದ ಗುಂಡೂರಾವ್ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ನಮಗೆ ಭರವಸೆ ಇದೆ, ಮಾನ್ಯ ಯಡಿಯೂರಪ್ಪನವರು ಕೂಡ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ಇರುವಂತಹದ್ದು ನಾವು ಅಹಿಂಸಾತ್ಮಕವಾಗಿ ಇದನ್ನು ನಡೆಸ್ತೇವೆ ಅನ್ನೋದನ್ನು ಪ್ರೂವ್ ಮಾಡುವಂತಹದ್ದು ಒಂದು. ಇದು ಕರಾವಳಿಯ ಸಂಸ್ಕೃತಿಯ ಅವಿಭಾಜ್ಯ ಅಂಗ ಅನ್ನೋದನ್ನು ಪ್ರೂವ್ ಮಾಡುವಂತಹದ್ದು. ಇದಕ್ಕೆ ಸಾಧ್ಯ ಆಗುವಂತಹದ್ದು ಎಕ್ಸ್ಪರ್ಟ್ ಕಮಿಟಿಯ ಅಧ್ಯಯನದಿಂದ ಮಾತ್ರ ಸಾಧ್ಯ. ಯಾಕಂದ್ರೆ ಒಬ್ಬೊಬ್ಬರು ಒಂದೊಂದು ಹೇಳ್ತಾ ಬಂದ್ರೆ ಆಗುದಿಲ್ಲ. ಇದಕ್ಕೆ ಶಾಶ್ವತವಾದ ಪರಿಹಾರ ಬೇಕು. ನಮಗೆ ಶಾಶ್ವತವಾದಂತಹ ಒಂದು ಪರಿಹಾರ ಬೇಕು. ಅದರೊಟ್ಟಿಗೆ ಮಾಧ್ಯಮದ ಮಿತ್ರರಲ್ಲಿ ನಾವು ವಿನಂತಿಸಿಕೊಳ್ಳಲು, ನಾವು ಅತ್ಯಂತ ಅಹಿಂಸಾತ್ಮಕವಾಗಿ ಈ ಕಂಬಳವನ್ನು ಸಂಘಟಿಸಲಿಕ್ಕೆ ಕಟಿಬದ್ಧರಾಗಿದ್ದೇವೆ. ಎಲ್ಲಿಯೂ ಕೂಡ ಕ್ರೂರತೆಗೆ ಅಥವಾ ಕಂಬಳವಾಗಿಯೇ ಉಳಿಬೇಕು ವಿನಃ ಕಾನೂನು ಬಾಹಿರವಾದಂತಹ ಯಾವುದೇ ಚಟುವಟಿಕೆಗಳಿಗೆ ಕಂಬಳದಲ್ಲಿ ಅವಕಾಶ ನೀಡುವುದಿಲ್ಲ ಅನ್ನುವಂತಹ ಭರವಸೆಯನ್ನು ಎಲ್ಲ ವೇದಿಕೆಯಲ್ಲಿ ಇದ್ದಂತಹ ಎಲ್ಲ ಜವಾಬ್ದಾರಿ ವ್ಯಕ್ತಿಗಳ ಪರವಾಗಿ ನಾವು ನೀಡ್ತಾ ಇದ್ದೇವೆ. ಈಗ 28ಕ್ಕೆ ವಿಜಯೋತ್ಸವ ಅಂತಂದ್ರೆ ಅಕಸ್ಮಾತ್ ಆಗಲಿಲ್ಲ ಅಂದ್ರೆ ಹಕ್ಕೊತ್ತಾಯ ಅಂತಂದ್ರೆ, ಈಗ ಹಕ್ಕೊತ್ತಾಯ ಅಂತಂದ್ರೆ ಈಗ ನೀವು ಆಸ್ ಎ MLA ನೀವು ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರಿ. ಈ ಹಕ್ಕೊತ್ತಾಯ ನೀವು ಪೀಸ್ಫುಲ್ ಅಂತ ಅಂದ್ರೂ ಸಹಿತ ನೀವು ಒಂದು ಕೋರ್ಟಿನ ಆದೇಶಕ್ಕೆ ವಿರುದ್ಧ ಹೋದಾಗ ಆಗಲ್ವಾ? ನೀವು ಕಂಟೆಂಪ್ಟ್ ಆಗಲ್ವಾ? ನೀವು ಕೋರ್ಟಿನ ಆದೇಶಕ್ಕೆ ಅಗೌರವ ತೋರಿಸೋದು ಆಗಲ್ವಾ? ಏನಿಲ್ಲ, ಇವತ್ತು ಪ್ರಧಾನಮಂತ್ರಿಯೇ ಸುಪ್ರೀಂ ಕೋರ್ಟ್ನ ಇದರಂತೆ ಸುಗ್ರೀವಾಜ್ಞೆ ಮಾಡ್ತಾರೆ. ನಾನು ಮೂಡಬಿದ್ರಿ ಕಂಬಳ ಸಮಿತಿಯ ಅಧ್ಯಕ್ಷನಾಗಿ ಮೂಡಬಿದ್ರಿಯಲ್ಲಿ ಕಂಬಳ ಮಾಡಬೇಕು, ಕಂಬಳ ನಡೆಯಬೇಕು ಎಂಬುದು ನಮ್ಮ ಸದುದ್ದೇಶ. ಯಾವುದೇ ಕಾನೂನು ಬಾಹಿರ ಅಲ್ಲಿ ಕಂಬಳ ಮಾಡುವುದಿಲ್ಲ. ನಾವು ಕಂಬಳಕ್ಕೆ ಇವತ್ತು ಅನ್ಯಾಯ ಆಗಿದೆ, ಆ ಆಕ್ರೋಶವನ್ನು ವ್ಯಕ್ತಪಡಿಸುವಂತಹ ಒಂದು ವ್ಯವಸ್ಥೆ ಮಾಡ್ತೇವೆ. ಅದು ವಿಜಯೋತ್ಸವ ಅಲ್ಲ. ವಿಜಯೋತ್ಸವ ಪರ್ಮಿಷನ್ ಕೊಟ್ಟರೆ ಮಾತ್ರ. ಪರ್ಮಿಷನ್ ಎಲ್ಲಿಯಾದ್ರೂ 28ರ ಒಳಗೆ ಸಿಗದಿದ್ರೆ ಇದೊಂದು ಜನಾಂದೋಲನ. ನಿನ್ನೆ ನಾನು ಹೇಳ್ತೇನೆ, ಎಲ್ಲಿಯಾದ್ರೂ ನನ್ನ ತಪ್ಪಂತಿದ್ರೆ ನನ್ನ ಜೈಲಿಗೆ ಹಾಕಿ, ಅದಕ್ಕೆ ಬದ್ಧ. ಕಾನೂನು ರೀತಿ ನಾನು ಮಾಡಿದ್ದು ತಪ್ಪಂತ ಯಾರು ಬಂದ್ರೆ ಅದಕ್ಕಾಗಿ ನಾನು ಜೈಲಿಗೆ ಹೋಗ್ಲಿಕ್ಕೂ ತಯಾರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನನ್ನ ಜನರ ಪರವಾಗಿರುವುದು ನನ್ನ ಕರ್ತವ್ಯ. ತುಳುನಾಡಿನ ವೀರ ಕ್ರೀಡೆ ಕಂಬಳ. ಇದನ್ನು ಬರೇ ಒಂದು ಪ್ರಾಣಿದಯಾ ಸಂಘದವರ ಒಂದು ತಪ್ಪು ಧೋರಣೆಯಿಂದಾಗಿ ಇಷ್ಟು ನಾವು ಕಷ್ಟವನ್ನು ಅನುಭವಿಸ್ತಾ ಇದ್ದೇವೆ. ಒಂದು ಕೋಣವನ್ನು ಸಾಕಲಿಕ್ಕೆ ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡ್ತೇವೆ. ಎಲ್ಲಿಯಾದ್ರೂ ಮುಂದೆ ಕಂಬಳ ನಿಂತು ಹೋಗಿಬಿಟ್ರೆ ಆ ಕೋಣಗಳೆಲ್ಲ ಕಟಾವು ಇದಕ್ಕೆ ಹೋಗ್ತದೆ, ಯಾವುದಕ್ಕೆ? ಕಸಾಯಿಖಾನೆಗೆ ಹೋಗ್ತದೆ. ಆದ್ರಿಂದ ನಮ್ಮ ಮುಂದಿನ ಪೀಳಿಗೆ, ದಕ್ಷಿಣ ಕನ್ನಡ ಜಿಲ್ಲೆ ಕರ್ನಾಟಕದ ಮುಂದಿನ ಪೀಳಿಗೆ ನಾವು ಕೃಷಿ ಮಾಡ್ತಾ ಇದ್ದಂತ ಕೋಣ ಯಾವುದು ಎಂಬುದನ್ನು ನೋಡಲಿಕ್ಕೂ ಇಲ್ಲದಂತಹ ಪರಿಸ್ಥಿತಿ ಬಂದು ಉದ್ಭವವಾಗಬೇಕು. ಆದ್ರಿಂದಾಗಿ ನಾವು ಇಂದಿನ ಸಮಾಜ ಅದರ ಬಗ್ಗೆ ಆಸಕ್ತಿ ವಹಿಸಬೇಕಾಗ್ತದೆ. ತುಳುನಾಡಿನ ವೀರ ಕ್ರೀಡೆ, ಜಾನಪದ ಕ್ರೀಡೆ, ಕಂಬಳವನ್ನು ಉಳಿಸಲಿಕ್ಕಾಗಿ, ಇದು ಯಾವುದೇ ವೈಯಕ್ತಿಕವಾಗಿ ಅಲ್ಲ. ಅದಕ್ಕಾಗಿ ಈಗ ಜನ ನಮ್ಮಲ್ಲಿ ಕೇಳ್ತಾರೆ, ತಮಿಳುನಾಡಿನಲ್ಲಿ ಅಲ್ಲಿಯ ರಾಜಕಾರಣಿಗಳು, ಅಲ್ಲಿಯ ಜನ ಸೇರಿ ಇವತ್ತು ಅಂತ ಜಲ್ಲಿಕಟ್ಟನ್ನು ಉಳಿಸ್ತಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಜನರಿಗೆ ನಿಮಗೆ ಈ ಕ್ರೀಡೆಯನ್ನು ಉಳಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ಎಂಬುದನ್ನು ಮಾಧ್ಯಮ ಮಿತ್ರರು ನಮಗೆ ಕೇಳ್ತಾರೆ, ಜನ ಕೂಡ ಕೇಳ್ತಾರಲ್ಲ. ಆದ್ರೆ ನಿಮ್ಮ ಸಹಕಾರವನ್ನು ಯಾಚಿಸ್ತಾ ಇದ್ದಾರೆ. 28ನೇ ತಾರೀಕು ಹೋದ್ರೆ ಹಕ್ಕೊತ್ತಾಯ ಇದ್ದಾಗ ಅಲ್ಲಿ ಬರೀ ಪ್ರತಿಭಟನೆನ ಓಡಿಸ್ತಿರೋ? ಓಡಿಸೋದಿಲ್ಲ, ಪ್ರತಿಭಟನೆ ಮಾತ್ರ. ಈಗ 3ನೇ
ತಾರೀಕಿಗೆ ಹಿಯರಿಂಗ್ ಇರುವಾಗ ಹಾ. ನೀವು ಯಾಕೆ 28ಕ್ಕೆ ರೀಫೋನ್ ಮಾಡಿದ್ದೇವೆ. ಅದು ನಿನ್ನೆಯ ಸಭೆಯಲ್ಲಿ ನಾಳೆ ಮಾಡಬೇಕಂತ ಕೆಲವರು ಹಕ್ಕೊತ್ತಾಯ ಇತ್ತು. ಏನು ಸರ್, ನಾಳೆ ಮಾಡಬೇಡಿ, ಯಾಕೆ ಜಲ್ಲಿಕಟ್ಟಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ, ಗಮನಕ್ಕೆ ಬರಬೇಕು ಜನ ಎದ್ದಿದ್ದಾರೆ. ಯಾಕೆ ನಿಮ್ಗೆ ನಾಳೆ ಮಾಡ್ಲಿಕ್ಕೆ ಆಗುದಿಲ್ಲ? ರಿಪಬ್ಲಿಕ್ ಡೇ ಇದೆ, ದೇಶದ ರಿಪಬ್ಲಿಕ್ ಡೇ ಮೊದಲು ನಾವು ಯಾವುದೇ ಅಂತ ಮಾಡುವುದು ಸರಿಯಲ್ಲ. ರಿಪಬ್ಲಿಕ್ ಡೇ ಆದ ಮೇಲೆ ಮಾಡುವ ಇದು ಒಳ್ಳೆ ರೀತಿಯಲ್ಲಿ ನಡೀಬೇಕಂತ ಹೇಳಿ ನಾವು, ಯಾಕಂದ್ರೆ ಮುಸಿಬತ್ತಾಗಿ ಮಾಡ್ಲಿಕ್ಕೆ ಆಗುದಿಲ್ಲ. ನಾವು ಭದ್ರತೆ ಬೇರೆ ಬೇರೆ ವಿಷಯದಲ್ಲಿ ಸರ್ಕಾರಕ್ಕೆ ಇಕ್ಕಟ್ಟಿದೆ, ಆದ್ರಿಂದಾಗಿ ಅದನ್ನು ನೀವು 20% ಹೇಳಿದ್ರಲ್ಲ, vote advance ಮಾಡ್ಬೇಕು. ಹೌದು. ಅದನ್ನ ಇವತ್ತು ಏನಾದ್ರು ಮಾಡಿದ್ದೀರಾ? ಅಡ್ವಾನ್ಸ್ ಮಾಡ್ಲಿಕ್ಕೆ ಅಪ್ಲಿಕೇಶನ್ ಹಾಕಿದ್ದೇವೆ, ಇವತ್ತೇ ಹಾಕಿದ್ದೇವೆ. 30ನೇ ತಾರೀಕಿಗೆ ಜಡ್ಜ್ಮೆಂಟ್ ಇರುವಾಗ ಬಹುಶಃ ನೀವೆಲ್ಲ ಮಾಧ್ಯಮದವರು ನಮ್ಮ ಪ್ರತಿಭಟನೆಯನ್ನು ಅದನ್ನು ಬಹಳ ರೀತಿಯಲ್ಲಿ ಒಂದು ಅದಕ್ಕೆ ಹೆಚ್ಚಿನ ಮೆರುಗು ಕೊಟ್ಟರೆ ಆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಗಮನಕ್ಕೂ ಇದು ಬರ್ತದೆ, ಹೈಕೋರ್ಟ್ನ ನ್ಯಾಯಾಧೀಶರ ಗಮನಕ್ಕೂ ಬರ್ತದೆ. ಅಲ್ಲ ಇದೆ, ನೀವು ಅಂದ್ರೆ ತೀರ್ಪು ಬರೋ ಟೈಮ್ ನಲ್ಲಿ ಹೀಗೆ ಮಾಡಿದ್ರೆ ಅದೊಂದು ಇನ್ಫ್ಲೂಯೆನ್ಸ್ ಮಾಡಿದಾಗ ಆಗಲ್ಲ. ಅಂದ್ರೆ ನೀವು ಒಂದು ರೀತಿಯ ಒತ್ತಡ ಹೇರಿ ಇದು ಆಗ್ಲೇಬೇಕು ಹೀಗೆ ಜನಗಳ ಭಾವನೆ. ಜಲ್ಲಿಕಟ್ಟಿನಲ್ಲಿ 40 ದಿವಸದಿಂದ 40 ದಿವಸ ಜಲ್ಲಿಕಟ್ಟು ಉದಾಹರಣೆ ನೋಡೋದು ಬೇಡ. ಅಂದ್ರೆ ಇಲ್ಲಿ ನೀವು ಒಂದು ನ್ಯಾಯಾಲಯಕ್ಕೆ ಒಂದು ಇದು ಜಜ್ಮೆಂಟ್ ಕಾಯೋಕ್ಕಿಂತ ಮುಂಚೆನೆ ನೀವು ಹೀಗೆ ಮಾಡೋದ್ರಿಂದ ಒಂದು ರೀತಿ ಅದು ವ್ಯತಿರಿಕ್ತವಾಗಿ ಪರಿಣಾಮ ಬೀರೋದಲ್ವಾ ಅಂತ. ಖಂಡಿತ ಬೇಕಿದೆ. ಭಾರತ ಸರ್ಕಾರದ ಪ್ರಧಾನಮಂತ್ರಿ ಜಲ್ಲಿಕಟ್ಟಿಗೆ ಸುಗ್ರೀವಾಜ್ಞೆ ಮಾಡ್ತಾರೆ. ಜನಶಕ್ತಿ ತೋರಿಸಿದಾಗ ನ್ಯಾಯ ಕೂಡ ಅರಿವು. ಮಾಧ್ಯಮ ಮಿತ್ರರು ಒಳ್ಳೆ ರೀತಿಯಲ್ಲಿ ಪ್ರೆಸೆಂಟೇಷನ್ ಮಾಡಿದ್ರೆ ಜಾಸ್ತಿ ಕಮ್ಯುನಿಕ್ಸ್ ಆಗ್ತಾ ಇದೆ. ಮತ್ತೆ ಇನ್ನೊಂದು ವಿಚಾರ, ನಾವು ಮಂಗಳೂರಿನಲ್ಲಿ ಯಾಕೆ ಮಾಡಲಿಲ್ಲ ಅಂತ ಹೇಳಿದ್ರೆ ಸಾರ್ವಜನಿಕರಿಗೆ ಇದರಲ್ಲಿ ಸ್ವಲ್ಪ ಆದ್ರೂ ಅಂದ್ರೆ ನಮ್ಗೆ ಸಾರ್ವಜನಿಕರು ಬೆಂಬಲ ಇದ್ದಾರೆ. ಆದ್ರೆ ನಾವು 10 ಜನ ಸೇರುವಾಗ ಇಲ್ಲೊಂದು 3-4 ಗಂಟೆ ಆದ್ರೂ ರಸ್ತೆ ಬಂದ್ ಆಗ್ಬೋದು. ಆ ದಿಸೆಯಲ್ಲಿ ಸಾರ್ವಜನಿಕರು ಇದನ್ನು ಅದರಲ್ಲಿ ಒಂದು 1000 ಜನರಲ್ಲಿ ಒಬ್ಬ ಆದ್ರೂ ಅದರ ಬಗ್ಗೆ ಇವರಿಂದ ತೊಂದರೆ ಆಯ್ತು ಅಂತ ಹೇಳ್ಬಾರ್ದು ಅನ್ನೋ ದೃಷ್ಟಿಯಲ್ಲಿ ಅದನ್ನು ನಾವು ಮೂಡುಬಿದಿರೆಯಲ್ಲಿ ಇಟ್ಟಿದ್ದೇವೆ. ಎಲ್ಲಿದೆ ಮಂಗಳೂರಿನಲ್ಲಿ ಇಟ್ಟರೆ ಸಾರ್ವಜನಿಕರಿಗೆ ಸ್ವಲ್ಪ ಆದ್ರೂ ತೊಂದರೆ ಆಗ್ತದೆ. ಅಲ್ಲಿ ಕೂಡ ದಲಿತ ಆಗ್ತಾ ಇದ್ದಾವೆ, ವೈ ವೈ ಯಜಮಾನಿಕೆಯ ಸಂಕೇತ ಅಂತ ಚರ್ಚೆಗಳು ಇವಾಗ ನಡೀತಾ ಇದ್ದಾವೆ. ನಾನು ನಿಮಗೆ ಒಟ್ಟಿಗೆ ಸರ್, ನೀವೇ ಪ್ರಶ್ನೆಗೆ ನಾನು ನೇರ ಉತ್ತರ ಕೊಟ್ಟಿದ್ದು ದಿವಸ ಮುಸ್ಲಾಮರು ಬರ್ತಾರೆ. ನಮ್ಮ ಹರಿಜನ ಗೆದ್ದಂತಹ ಉದಾಹರಣೆಗಳಿದೆ, ಭಾಗವಹಿಸಿದಂತಹ ಉದಾಹರಣೆಗಳಿದೆ, ದಾಖಲೆಗಳು ಕೂಡ ಇದೆ. ಒಂದು ಕಾಲದಲ್ಲಿ ಹಾಜರು ಪದ್ಧತಿಯ ಬಗ್ಗೆ ಈ ಕಮೆಂಟ್ಗಳು ಬರ್ತಾ ಇತ್ತು. ಅದು ಕೋರ್ಟಿನಲ್ಲಿ ಕೂಡ ನಾವು ಅದನ್ನು ಚಾಲೆಂಜ್ ಮಾಡಿದ್ದೇವೆ. ಅದು ಬೇರೆ ಬೇರೆ ರೀತಿಯಲ್ಲಿ ಹೇಳಿದ್ರು. ಹಾಜರು ಪದ್ಧತಿ ಈಗ ಇಲ್ಲ, ಕನ್ನಡದಲ್ಲಿ ಹಾಜರು ಪದ್ಧತಿ ಇಲ್ಲ. ಆ ರೀತಿಯ ಭೇದ ಭಾವಕ್ಕೆ ನಾನೊಂದು 46 ವರ್ಷದಿಂದ ಈ ಕ್ಷೇತ್ರದಲ್ಲಿ ದುಡಿತಾ ಇದ್ದೇನೆ. ಯಾವುದೇ ಜಾತಿ ಮತ ಭೇದ ಇಲ್ಲದೆ, ವರ್ಗ ಸಂಘರ್ಷ ಇಲ್ಲದೆ, ಶ್ರೀಮಂತರು ತಾರತಮ್ಯದ ಇಲ್ಲದೆ ಇರುವಂತಹ ಒಂದು ಜಾನಪದ ಕ್ರೀಡೆ ಇದ್ರೆ ಅದು ಕಂಬಳ ಮಾತ್ರ. ನಾನು ಉದಾಹರಣೆಗೆ ನಿಮಗೆ ಕೊಡ್ತೇನೆ. ಈ ವರ್ಷದ ಕರ್ನಾಟಕ ಕ್ರೀಡಾ ರತ್ನ ಪ್ರಶಸ್ತಿ ಪಡೆದವರು ಆನಂದ ಇರುವವರು ಒಬ್ಬ ಹರಿಜನ. ಅಭಯ್ ಚಂದ್ರ ಜೈನ್ ಅವರ ಒಂದು ಪ್ರಯತ್ನದಿಂದಾಗಿ ಕರ್ನಾಟಕದಲ್ಲಿ ಕ್ರೀಡಾ ರತ್ನ ಬಂತು. ಒಲಿಂಪಿಕ್ನಲ್ಲಿ ಮತ್ತೆ ಕಾಮನ್ವೆಲ್ತ್ ನಲ್ಲಿ ಇಲ್ಲದೇ ಇರುವಂತಹ 15 ಕ್ರೀಡೆಗಳು ಅದಕ್ಕೆ ಕ್ರೀಡಾ ರತ್ನ ಪ್ರಶಸ್ತಿಯನ್ನಿಟ್ಟು. ಅದು ಥ್ರೋಬಾಲ್, ಟೆನ್ನಿಕಾಯ್ಡ್, ಖೋಖೋ, ಮಲ್ಲಕಂಬ, ಜಂಗಿ ಕುಸ್ತಿ, ಅಡ್ಡೆಪಟ್ಯ, ಬಾಲ್ ಬ್ಯಾಡ್ಮಿಂಟನ್, ಹಾಗೆ ವಿಶಿಷ್ಟ ಕ್ರೀಡೆಗಳಲ್ಲಿ ಕಂಬಳವನ್ನು ಕೂಡ ಸೇರಿಸಿಕೊಂಡು ಮಾಡಿದ್ದಾರೆ. ಕಳೆದ ಈ ವರ್ಷದ ಪ್ರಶಸ್ತಿ ಮುಖ್ಯವಾಗಿ ಓಟಗಾರನಿಗೆ ಸಿಗುವ ಪ್ರಶಸ್ತಿ ನಮ್ಮ ಭಾಸ್ಕರ್ ಕೋಟೆ ಅವರಿದ್ದಾರೆ. ಅವರ ಕೋಣವನ್ನು ಓಡಿಸಿ ಪ್ರಶಸ್ತಿಯನ್ನು ಪಡೆದದ್ದು ಒಬ್ಬ ಹರಿಜನ. ಅವ ಹೆಬ್ಬೆಟ್ಟಿನವರವರಿಗೂ ಕೂಡ ಸಿಗ್ನೇಚರ್ ಇಲ್ಲ, ಅವರ ಹತ್ರ ಯಾವುದು ಕೂಡ ಇಲ್ಲದೇ ಇರುವಂತಹ ಒಬ್ಬ ವ್ಯಕ್ತಿಯನ್ನು ಕರ್ನಾಟಕ ಸರ್ಕಾರ ಗುರುತು ಮಾಡಿದೆ. ಅದರಲ್ಲಿಯೂ ಕೂಡ ನಾನು ಬಹಳ ಅಭಿಮಾನದಿಂದ ಹೇಳ್ತಾ ಇದ್ದೇನೆ. ಅಭಯ್ ಚಂದ್ರ ಜೈನ್ ಇವರ ಒಂದು ಪ್ರೇರಣೆಯಿಂದ ಕರ್ನಾಟಕ ಕ್ರೀಡಾ ರತ್ನ ಪ್ರಶಸ್ತಿಯ ಪರಿಶೀಲನಾ ಸಮಿತಿ ಮತ್ತು ಆಯ್ಕೆ ಸಮಿತಿಯ ಒಬ್ಬ ಸದಸ್ಯನ. ಹಾಗಾಗಿ ಅಲ್ಲಿ ಎಲ್ಲಿಯೂ ಕೂಡ ತಾರತಮ್ಯ ಭಾವನೆ ನಮಗೆ ಗಮನಕ್ಕೆ ಬರಲಿಲ್ಲ, ಮಾಡಲೂ ಇಲ್ಲ. ಈಗ ಒಂದು ಹೇಳ್ತಾ ಇದ್ರಿ, ಜಲ್ಲಿಕಟ್ಟನ್ನು ಬೇಟಾರವರು ತೋರಿಸಿ ಕಂಬಳದ ನಿಷೇಧ ಮಾಡ್ಲಿಕ್ಕೆ ಕಾರಣ ಆಯ್ತು. ಪ್ರಶ್ನೆ ಇದ್ದು ಆವಾಗ ನಿಮ್ಮ ವಕೀಲರು ಏನ್ ಮಾಡ್ತಾರೆ, ಯಾಕೆ ಅವರಿಗೆ ಕೋರ್ಟಿಗೆ ಕನ್ವಿನ್ಸ್ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ? ಇದು ಜಲ್ಲಿಕಟ್ಟಲ್ಲ, ಕಂಬಳ ಅಂದ್ರೆ ಇದ್ದದ್ದು.
ಅಂದ್ರೆ ನಿಮ್ಮ ವಕೀಲರ ವೈಫಲ್ಯವ ಇದು? ಅಲ್ಲ ಸರ್, ಅಬ್ದುಲ್ ನಜೀರ್ ಸಾಹೇಬರ ಕೋರ್ಟ್ನಲ್ಲಿ ಇದು ಬಂತು. ಅಬ್ದುಲ್ ನಜೀರ್ ಸಾಹೇಬರು ಈ ಮಲ್ಲದ ಸಂಸ್ಕೃತಿ ಬಲ್ಲವರಾದ್ರಿಂದ ಈ ಕಂಬಳಕ್ಕೆ ಅನುಮತಿಯನ್ನು 8 ವಾರಗಳ ಅನುಮತಿಯನ್ನು ಕೊಟ್ಟು ಅಧ್ಯಯನಕ್ಕೆ ಅವಕಾಶ ಕೊಟ್ಟರು. ಈ ಅಧ್ಯಯನಕ್ಕೆ ಅವಕಾಶ ಕೊಟ್ಟಾಗ ಕರ್ನಾಟಕ ಸರ್ಕಾರವನ್ನು ನಾವು ಎಲ್ಲ ಮಂತ್ರಿಗಳು ಪ್ರತಿನಿಧಿಗಳನ್ನೆಲ್ಲ ಭೇಟಿಯಾಗಿ ಬೀದರ್ ಪಶುವೈದ್ಯಕೀಯ ವಿಶ್ವವಿದ್ಯಾನಿಲಯದ ತಜ್ಞರ ತಂಡವನ್ನು ಕಳಿಸಬೇಕು ಅಂತ ಮಾಡಿಕೊಂಡ ವಿನಂತಿಯ ಮೇರೆಗೆ ಕರ್ನಾಟಕ ಸರ್ಕಾರ ತ್ರಿಸದಸ್ಯ ಸಮಿತಿಯನ್ನು